ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮೈಸೂರಿನಲ್ಲಿ ನಾವಾಗಲೇ ಅಪ್ಡೇಟ್ ಕೊಡ್ತಾ ಇದ್ವಿ ಮೈಸೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಇನ್ನು ಮೈಸೂರಿನಲ್ಲಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಯಾಕಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯ ತೆರಳೋರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿರುತ್ತೆ. ಹಾಗಾಗಿ ಬಸ್ ಸಿಗುತ್ತೆ ಅಂತ ಅಂದುಕೊಂಡು ಸಾಕಷ್ಟು ಜನ ಬಸ್ ನಿಲ್ದಾಣಕ್ಕೆ ಬಂದು ಕಾದು ಕುಳಿತಿದ್ರು. ಆದರೆ ಬಸ್ಗಳ ಸಂಚಾರ ಇವತ್ತು ಅಲ್ಲಿ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ನಿತ್ಯವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂಥ ಜನರಿಗೆ ಇಲ್ಲಿ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಡ್ತಾ ಇದೆ. ಈ ಕಡೆ ಖಾಸಗಿ ಬಸ್ಗಳ ವ್ಯವಸ್ಥೆಗಳೇನಾದರೂ ಇದೆಯಾ ಅಂದರೆ ಅದು ಕೂಡ ಕಾಣಿಸ್ತಾ ಇಲ್ಲ. ಕೆಲವೊಂದು ಬಸ್ಗಳನ್ನು ಮಾತ್ರ ಅಲ್ಲೇ ಅರೇಂಜ್ ಮಾಡಿದ್ದಾರೆ ಜನರಿಗೆ ಸಮಸ್ಯೆಗಳಾಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೈಸೂರು ಪ್ರತಿನಿಧಿ ರಾಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಮೈಸೂರಿನಿಂದ ಬೆಂಗಳೂರಿಗೆ ಬರುವಂತಹ ಸಂಖ್ಯೆ ಪ್ರತಿನಿತ್ಯ ಹೆಚ್ಚಾಗಿರುತ್ತೆ. ಬೆಳಗ್ಗೆ ಕಂಡಂತಹ ಸಂದರ್ಭದಲ್ಲಿ ದೃಶ್ಯಗಳಲ್ಲಿ ಜನರಿಗೆ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ಈಗ ಹೇಗೆ ಕಂಡು ಬರ್ತಾ ಇದೆ? ಜನರು ನಿರಾತಂಕವಾಗಿ ಏನಾದರೂ ಬಸ್ ಸಿಗುತ್ತೆ ಅಂತ ಬರಬಹುದಾ? ಹೇಗೆ? ಶಕುಂತಲಾ, ಖಂಡಿತವಾಗಿ ಸಾರಿಗೆ ಬಸ್ ನೌಕರರ ಮುಷ್ಕರದ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ತಾವು ಹೇಳದಂತೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಸಂಖ್ಯೆ ಹೆಚ್ಚಾಗಿರ್ತದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಸ್ಥಳ ಏನಿದೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳು ಇಲ್ಲಿಂದ ತೆರಳುತ್ತಾ ಇತ್ತು. ಯಾವುದೇ ಬಸ್ಗಳಿಲ್ಲದೆ ಇವತ್ತು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ಬಸ್ ನೌಕರರು ಏನು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು, ಅದಕ್ಕೆ ಮೈಸೂರಿನಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಲಾಗಿದೆ. ಹೀಗಾಗಿ ಯಾವುದೇ ಬಸ್ಗಳು ಬಸ್ ನಿಲ್ದಾಣದಿಂದ ಹೊರಗೆ ಹೋಗ್ತಾ ಇಲ್ಲ. ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕೊನೆ ಕ್ಷಣದಲ್ಲಿ ಮುಷ್ಕರವನ್ನು ಕೈ ಬಿಡ್ಬೋದು, ಸೊ ನಾವು ಪ್ರಯಾಣವನ್ನು ಮಾಡ್ಬೋದು ಅಂತೇಳಿ ಬಂದಿದ್ರು. ಆದರೆ ಈ ಒಂದು ಏನು ಪ್ರಯಾಣಕ್ಕೆ ಬ್ರೇಕ್ ಬಿದ್ದಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿಗೆ ತುರ್ತು ಕೆಲಸಗಳಿಗೆ ತೆರಳುವಂಥವರು ಸಹ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನರು ಇಲ್ಲಿ ಕಾದ್ಕೊಳ್ತಿದ್ದಾರೆ. ಮೇಡಮ್, ತಾವೆಲ್ಲಿಗೆ ಹೋಗಬೇಕಾಗಿತ್ತು ಅಂತ? ಸರ್, ತಾವೆಲ್ಲಿಗೆ ಹೋಗಬೇಕಾಗಿತ್ತು? ತಾವೆಲ್ಲಿಗೆ ಹೋಗಬೇಕಾಗಿತ್ತು? ಎಲ್ಲಿಗೆ ಯಾವ ಊರಿಗೆ ಹೋಗ್ತಿದ್ರು ಸರ್? ಮೇಡಮ್, ತಾವು ಯಾವ ಊರಿಗೆ ಹೋಗ್ಬೇಕಾಗಿತ್ತು? ಮುಷ್ಕರ ಆಯಿತು ಅಂತ ಗೊತ್ತಿರಲಿಲ್ಲ? ಇಲ್ಲ, ಇವತ್ತು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಬಂದೆ, ಬಟ್ ಬಸ್ ಇಲ್ಲ ಇವತ್ತು. ಸೊ ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋಗ್ಬೇಕಿತ್ತು. ಹೌದಾ? ಈಗ ಆಲ್ಟರ್ನೇಟ್ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಸೊ ಐ ಶುಡ್ ಸಿ ಸರ್, ಗೊತ್ತಿಲ್ಲ, ಇನ್ನೂ ಪಕ್ಕ ಆಗಿಲ್ಲ. ಸೊ ಕೇಳಬೇಕಾಗಿದೆ. ದಿಢೀರ್ ಮುಷ್ಕರ ಆಗಿದ್ರೆ ಎಷ್ಟು ಸಮಸ್ಯೆ ಆಗ್ತದೆ? ತುಂಬ ಆಗ್ತದೆ ಆ್ಯಕ್ಚುಲಿ. ನಾನು ತುಂಬ ಬೇಗ ರೀಚ್ ಆಗಬೇಕಿತ್ತು ಬ್ಯಾಂಗ್ಳೂರು, ಬಟ್ ಐ ಡೋಂಟ್ ನೋ ಏನು ಮಾಡೋದು ಇವಾಗ ಅಂತ ಅಷ್ಟೇ. ಸೊ ಶಕುಂತಲಾ, ಇದು ಪ್ರಯಾಣಿಕರ ಪರದಾಟ. ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ, ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಈಗ ಬೆಂಗಳೂರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೋದು, ಆದರೆ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತಹ ಮಹಿಳೆಯರನ್ನು ಸಹ ನೋಡ್ತಾ ಇರ್ಬೋದು. ಅಂದರೆ ಇವತ್ತು ಬಸ್ ಮುಷ್ಕರ ಎಲ್ಲೋ ಒಂದು ಕಡೆ ಕೊನೆ ಕ್ಷಣದಲ್ಲಿ ರದ್ದಾಗ್ತದೆ, ನ್ಯಾಯಾಲಯದ ಒಂದು ಆದೇಶ ಏನಿದೆ ಅದರಂತೆ ಮುಂದೂಡ್ತಾರೆ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ನಿರೀಕ್ಷೆಯನ್ನು ಮಾಡಿದರು. ಸೊ ಆದರೆ ಕೊನೆ ಕ್ಷಣದಲ್ಲಿ ಆ ಒಂದು ನಿರೀಕ್ಷೆ ಸುಳ್ಳಾಗಿದೆ. ಸೊ ಹಾಗಾಗಿ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾರೆ. ಸರ್, ತಾವು ಎಲ್ಲಿಗೆ ಹೋಗಬೇಕಾಗಿತ್ತು? ಹೇಗಿದೆ ಪರಿಸ್ಥಿತಿ ಅಂತ? ಇಲ್ಲ, ಆ್ಯಕ್ಚುಲಿ ನಾವು ಕೇರಳದಿಂದ ಬಂದಿದ್ದು. ಸೊ ಐರಾವತ ಎಲ್ಲ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ಬಂದಾಗ ಗೊತ್ತಾಯಿತು ಲೋಕಲ್ ಬಸ್ಸಸ್ ಇಲ್ಲ ಅಂತ. ತಾವು ಎಲ್ಲಿಗೆ ಹೋಗ್ಬೇಕೀಗ? ಬ್ಯಾಂಗ್ಳೂರಿಗೆ? ಇಲ್ಲ, ಮೈಸೂರನ್ನೇ. ಇಲ್ಲಿಂದ ಈಗ ಹೋಗ್ಲಿಕ್ಕೆ ಈಗ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು? ಇಲ್ಲ, ಇಲ್ಲೇ ಇರ್ತೀವಿ ಥ್ಯಾಂಕ್ಫುಲಿ. ಸೊ ಅಲ್ಲಿಂದ ಬರುವಾಗ ಸ್ವಲ್ಪ ಭಯ ಇತ್ತು, ಲೈಕ್ ಏನಾರು ಮಧ್ಯ ಏನಾರು ಆಗತ್ತಾ ಅಂತ. ಬಟ್ ಥ್ಯಾಂಕ್ಫುಲಿ ದಿಢೀರ್ ಅಂತ ಇರುತ್ತೆ ಮುಷ್ಕರ ಆದರೆ ಎಷ್ಟು ಸಮಸ್ಯೆ ಆಗ್ತದೆ ನಿಮ್ಗಳಿಗೆ ಅಂತ? ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ನಾವು ಮುಂಚೆನೇ ಬಸ್ ಬುಕ್ ಮಾಡಿದ್ವಿ, ಮತ್ತೆ ಡೌಟ್ ಆಯಿತು. ಸೊ ಆ ಥರ ಎಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಸೊ ಇಟ್ಸ್ ನೈಸ್ ಟು ಬಿ ವೆಲ್ ಇನ್ಫಾರ್ಮ್ಡ್. ಸೊ ಇದು ಸಾರ್ವಜನಿಕರ ಪರದಾಟ. ನೀವು ಇನ್ನೂ ಅಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ಈ ಕ್ಷಣದಲ್ಲೂ ಸಹ ಬಸ್ಗಳು ಆರಂಭ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕಾದು ನಿಂತಿದ್ದಾರೆ. ಆದರೆ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಸಹ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸಹ ಬಸ್ಗಳನ್ನು ನಾವು ಚಾಲಾಯಿಸೋದಿಲ್ಲ ಅಂತೇಳಿ. ಮತ್ತಷ್ಟು ಪ್ರಯಾಣಿಕರಿಗೆ ನಮ್ಮ ಜೊತೆಗಿದ್ದಾರೆ. ತಾವು ಎಲ್ಲಿಗೆ ಹೋಗಬೇಕಾಗಿತ್ತು? ಬೆಂಗಳೂರಿಗೆ. ಮುಷ್ಕರ ಇದೆ ಅಂತ ಗೊತ್ತಿಲ್ಲ, ಹೇಗೆ ಅಂತ? ಇಲ್ಲ, ಸಿಕ್ಕಿಲ್ಲ ಅಂದರೆ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂತ ಬಂದು. ಇಲ್ಲಿ ಬಸ್ಗಳು ಇದೆಯಾ ಅಥವಾ ಹೇಗಿತ್ತು? ಇಲ್ಲ ಸರ್, ಇವಾಗ ಬಂದಿದ್ದು ಇನ್ನೂ ಬಸ್ ಸಿಕ್ಕಿಲ್ಲ. ಪದೇ ಪದೇ ಮುಷ್ಕರಗಳಾದರೆ ಎಷ್ಟು ಸಮಸ್ಯೆ ಆಗ್ಬೋದು? ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಡೈಲಿ ನಾವು ಬೆಂಗಳೂರು ಮೈಸೂರು ಟ್ರಾವೆಲ್ ಮಾಡೋದು. ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ತಾವೆಲ್ಲಿಗೆ ಹೋಗ್ಬೇಕಾಗಿತ್ತು? ಮೇಡಮ್, ತಾವೆಲ್ಲಿಗೆ ಹೋಗ್ಬೇಕಾಗಿತ್ತು? ಬೆಂಗಳೂರು. ಕೆಲಸದ ಮೇಲೆ ಹೋಗ್ಬೇಕಿತ್ತು ಅಥವಾ ಕೆಲಸದ ಮೇಲೆ? ಮುಷ್ಕರದ ಬಗ್ಗೆ ಗೊತ್ತಿರಲಿಲ್ವಾ? ಗೊತ್ತಿರಲಿಲ್ಲ ಸರ್. ಏನು ಕೆಲಸ? ನಾವು ಪೇಷಂಟ್ ನೋಡ್ಕೊಳಕ್ಕೆ ಬಂದಿದ್ದೀವಿ. ಪದೇ ಪದೇ ಈ ರೀತಿ ಮುಷ್ಕರ ಆಗುವಂಥದ್ದು ಎಷ್ಟು ಇದಾಗಿತ್ತು? ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ನಾವು ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ತಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು ಸರ್? ತಾವು ಬ್ಯಾಂಗ್ಳೂರು. ಬೆಂಗಳೂರು. ಮುಷ್ಕರದ ಬಗ್ಗೆ ಗೊತ್ತಿರಲಿಲ್ವಾ? ಇಲ್ಲ, ಗೊತ್ತಿರಲಿಲ್ಲ. ನನಗೆ ನೆಕ್ಸ್ಟ್ ಅಂದರೆ ಯಾವ ಕೆಲಸಕ್ಕೆ ಹೋಗ್ಬೇಕಿತ್ತು ಸರ್? ಹಂಗೆ ವರ್ಕ್ ಮೇಲೇ ಪದೇ ಪದೇ ಈ ರೀತಿ ಸಮಸ್ಯೆಗಳಾಗ್ತಾ ಇದ್ರೆ ಹೇಗೆ ಅಂತ ಮುಷ್ಕರಗಳಾಗ್ತದೆ? ನನಗಿದು ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನನಗೆ ಇದು ಗೊತ್ತಾಗ್ತಾ ಇರೋದು. ಈಗ ಬಂದಿದ್ದು ಅದಕ್ಕೆ. ಥ್ಯಾಂಕ್ ಯು.
ಶಕುಂತಲಾ, ಇದು ಸಾರ್ವಜನಿಕರ ಒಂದು ಮಾತುಗಳು. ಅಂದರೆ ಮುಷ್ಕರದ ಬಗ್ಗೆ ಗೊತ್ತಿರಲಿಲ್ಲ, ಎಲ್ಲೋ ಒಂದು ಕಡೆ ಕ್ಷಣದಲ್ಲಿ ಮುಷ್ಕರ ಬಂದ್ ಆಗ್ತದೆ, ನಮಗೆ ಬಸ್ ಸಿಗ್ತದೆ ಅಂತ ಬಂದು, ಆದರೆ ಇಲ್ಲಿ ಬಸ್ ಇಲ್ಲ. ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡ್ತಾರೆ ಅಂತಿದ್ರು, ಖಾಸಗಿ ಬಸ್ಗಳು ಸಹ ಕಾಣಿಸ್ತಾ ಇಲ್ಲ. ಪದೇ ಪದೇ ಈ ರೀತಿ ಮುಷ್ಕರಗಾದರೆ ಖಂಡಿತವಾಗಿಯೂ ಸಮಸ್ಯೆ ಆಗ್ತದೆ ಅನ್ನೋ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಶಕುಂತಲಾ. ಎಸ್ ರಾಮ್